ಸ್ನೇಹಿತರೆ, ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಧ್ಯಾಹ್ನ ಅಡುಗೆ ಮಾಡ್ತಾ ನನ್ನ ವ್ಲಾಗನ್ನು ಶುರು ಮಾಡಿದ್ದೀನಿ. ಇವತ್ತು ತುಂಬ ಕೆಲಸನೇ ಇಟ್ಕೊಂಡು ಬಿಟ್ಟಿದ್ದೀನಿ. ಯಾಕೆ ಗೊತ್ತಿಲ್ಲ. ಸಾಯಂಕಾಲ ಒಂದು ಫಂಕ್ಷನ್ ಇದೆ, ಅದಕ್ಕೆ ಕೂಡ ರೆಡಿ ಆಗಬೇಕು. ಸೊ ಇವತ್ತಿನ ಈ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅದನ್ನ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮಧ್ಯಾಹ್ನ ಇವತ್ತು ಲಂಚ್ಗೆ ಮೆಂತ್ಯ ಬಾತು ಹಾಗೆ ಗೋಬಿ ಫ್ರೈ ಮಾಡ್ತಾಯಿದ್ದೀನಿ. 1.5 ತಿಂಗಳಿಂದ ಕಲೆಕ್ಟ್ ಮಾಡಿಟ್ಟಂಥ ಕೆನೆನ ಇವತ್ತು ಬೆಣ್ಣೆ ತೆಗೆದು ಅದರಿಂದ ತುಪ್ಪ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾಳೆಗೋಸ್ಕರ ಪನ್ನೀರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಹೊರಗಡೆ ಹೋಗುವಾಗ ಯಾಕೆ ಇಷ್ಟೆಲ್ಲ ಕೆಲಸ ಇಟ್ಕೊಳತ್ತೀಯ, ಸ್ವಲ್ಪ ಈಸಿಯಾಗಿ ಮಾಡ್ಕೊ, ಮನೇಲಿದ್ದಾಗ ಇವೆಲ್ಲ ಮಾಡಿಕೊಂಡ್ರೆ ನಿನಗೆ ಸ್ವಲ್ಪ ಕೆಲಸ ಸುಲಭ ಆಗುತ್ತೆ. ಹೊರಗಡೆ ಹೋಗುವಾಗ ಇದೆಲ್ಲ ಮಾಡಿದ್ರೆ ಒಂಥರ ಟೆನ್ಷನ್ ಆಗುತ್ತೆ, ಆಮೇಲೆ ನನಗೆ ಸುಸ್ತು ಆಗುತ್ತೆ ಅಲ್ವಾ ಅಂತ ಹೇಳೋರು. ಅದೇನೋ ಗೊತ್ತಿಲ್ಲ, ಹೊರಗಡೆ ಹೋಗ್ತೀನಿ ಅನ್ನುವಾಗ ನನಗೆ ಮನೇಲಿ ಈ ಕೆಲಸ ಫಿನಿಷ್ ಮಾಡಿಬಿಡೋಣ, ಆ ಕೆಲಸ ಫಿನಿಷ್ ಮಾಡಿಬಿಡೋಣ, ಇದನ್ನು ಮಾಡಿಬಿಡೋಣ, ಎಲ್ಲ ಫಿನಿಷ್ ಮಾಡಿಬಿಡೋಣ ಅಂತ ಬೇಡದೇ ಇರೋದು. ಅಂದರೆ ನಾಳೆ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು, ಆದರೂ ಇವತ್ತೇ ಎಲ್ಲ ಫಿನಿಷ್ ಮಾಡಿಬಿಡೋಣ ಅಂತ ಮಾಡ್ಕೊಳ್ತೀನಿ. ಅದೇನೋ ಗೊತ್ತಿಲ್ಲ, ಜಾಸ್ತಿ ಎನರ್ಜಿ ಬಂದ್ಬಿಡುತ್ತೋ ಏನೋ. ಆ್ಯಕ್ಚುಲಿ ಮನೇಲಿದ್ದಾಗ ಆರಾಮಾಗಿ ಈ ಕೆಲಸಗಳು ಮಾಡ್ಕೋಬೋದು. ನಾನೇನು ಮಾಡ್ತೀನಿ, ಸರಿ ಇವತ್ತೇನು ಅರ್ಜೆಂಟ್ ಇಲ್ಲ, ನಾಳೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಡ್ತೀನಿ. ಆದರೆ ಹೊರಗಡೆ ಹೋಗುವಾಗ ಹುಡುಕಿ ಕೆಲಸಗಳನ್ನು ಮಾಡ್ತೀನಿ. ನಾನು ಹೊರಗಡೆಯಿಂದ ಮನೆಗೆ ಬಂದಾಗ ನನಗೆ ಯಾವುದೇ ಟೆನ್ಷನ್ ಇರಬಾರ್ದು. ಅಯ್ಯೋ ಮನೆಗೆ ಹೋಗಿ ಇಷ್ಟೆಲ್ಲ ಕೆಲಸ ಮಾಡಬೇಕಲ್ಲಪ್ಪ ಅನ್ನೋ ಒಂದು ಟೆನ್ಷನ್ ಇರಬಾರ್ದು. ಎಲ್ಲ ಕೆಲಸ ಫಿನಿಶ್ ಆಗಿರಬೇಕು. ಹೊರಗಡೆಯಿಂದ ಬಂದ ತಕ್ಷಣ ಆರಾಮಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಆರಾಮಾಗಿ ಕೂತ್ಕೋಬೇಕು. ಸಾಯಂಕಾಲ ಆದರೆ ಒಂದು ಗ್ಲಾಸ್ ಕಾಫಿ ಕುಡಿಬೋದು, ಅಥವಾ ಲೇಟ್ ನೈಟ್ ಆದರೆ ಬಂದು ಆರಾಮಾಗಿ ಮಲ್ಕೋಬೇಕು. ಆ ಥರ ಇರಬೇಕು. ಸೊ ನೀವು ನನ್ನ ಥರನೇ ಥಿಂಕ್ ಮಾಡ್ತೀರಾ, ಹೊರಗಡೆ ಹೋಗುವಾಗ ನೀವು ಎಲ್ಲ ಕೆಲಸನೂ ಫಿನಿಷ್ ಮಾಡ್ತೀರಾ ನನಗೆ ಹೇಳಿ. ಸಾಮಾನ್ಯ ಎಲ್ಲರೂ ಹಾಗೆ ಮಾಡೋದು. ಹೊರಗಡೆ ಹೋಗಿ ಬಂದಾಗ ಮನೇಲಿ ಕೆಲಸ ಪೆಂಡಿಂಗ್ ಇತ್ತು ಅಂದರೆ ನಿಜವಾಗ್ಲೂ ಎಷ್ಟು ಟೆನ್ಷನ್ ಆಗುತ್ತೆ, ಅದು ಹೇಳೋಕ್ಕಾಗಲ್ಲ. ಮನೆ ಹತ್ತಿರ ಹಾಕ್ತಾ ಇದ್ದಾಗೆ ಅನಿಸುತ್ತೆ, ಅಯ್ಯೋ ಮನೇಲಿ ಇನ್ನೂ ಆ ಕೆಲಸ ಇದೆ, ಅದನ್ನ ಯಾವಾಗಪ್ಪ ಫಿನಿಷ್ ಮಾಡೋದು, ಈಗ ಹೋಗಿ ಆ ಕೆಲಸ ಮಾಡಬೇಕು, ಬಟ್ಟೆ ವಾಷಿಂಗ್ ಹಾಕಬೇಕು, ಪಾತ್ರೆ ತೊಳಿಬೇಕು, ಅಯ್ಯೋ ನಾನು ಸ್ವಲ್ಪ ಬೇಗ ಈ ಕೆಲಸ ಎಲ್ಲ ಮಾಡಿದರೆ ಆರಾಮಾಗಿ ಇರ್ಬೋದಿತ್ತಲ್ಲ ಮನೆಗೆ ಹೋಗಿ ಅಂತ. ಎಲ್ಲೇ ಹೊರಗಡೆ ಹೋಗಿ ಬಂದರೂ ಸ್ವಲ್ಪ ಸುಸ್ತು ಆಗೇ ಆಗುತ್ತೆ. ಹೋಗುವಾಗ ಇರೋ ಖುಷಿ ಮನೆಗೆ, ಹೊರಗಡೆಯಿಂದ ಮನೆಗೆ ಬರುವಾಗ ಸ್ವಲ್ಪ ಸುಸ್ತಲ್ಲಿ ಸ್ವಲ್ಪ ಏನು ಹೇಳ್ತಾರೆ, ಎನರ್ಜಿ ಲೆವೆಲ್ ಕಡಿಮೆ ಆಗಿಬಿಟ್ಟಿರುತ್ತೆ. ಅದು ಕೆಲಸ ನೋಡಿದಾಗ ಇನ್ನೂ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ, ಇನ್ನೂ ಎನರ್ಜಿ ಲೆವೆಲ್ ಡೌನ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಹೊರಗಡೆ ಹೋಗುವಾಗ ಎಲ್ಲ ಕೆಲಸನೂ ಫಿನಿಷ್ ಮಾಡಿ ಹೋಗಬೇಕು. ಹಾಗೆ ನೋಡಿ, 1.5 ತಿಂಗಳಿಂದ ಬೆಣ್ಣೆ ಅಂದರೆ ಕೆನೆನ ತೆಗೆದಿಟ್ಟಿದ್ನಲ್ಲ, ಅದರಿಂದ ತುಪ್ಪ ಮಾಡಿ ಇಟ್ಟೆ. ಇವೆಲ್ಲ ಕೆಲಸಗಳು ಆ್ಯಕ್ಚುಲಿ ಬೆಣ್ಣೆ ತೆಗೆಯೋದು, ಅದನ್ನು ಬೀಟ್ ಮಾಡಬೇಕು. ಆಮೇಲೆ ಆ ಬೀಟ್ ಮಾಡುವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಎಗರುತ್ತೆ ಮಜ್ಜಿಗೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಬೆಣ್ಣೆನ ತೊಳೆದು ಅದನ್ನು ಕಾಯಕ್ಕಿಡಬೇಕು. ಕಾಯಕ್ಕಿಟ್ರೆ ಅಲ್ಲೇ ನಿಂತ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇಲ್ಲಾಂದರೆ ಬೆಣ್ಣೆ ತುಪ್ಪ ಕಾಯಿಸಿದಾಗ ಅದು ಅಷ್ಟೊಂದು ರುಚಿ ಅನಿಸಲ್ಲ, ಕರೆಕ್ಟ್ ಟೈಮ್ಗೆ ಆಫ್ ಮಾಡಬೇಕಾಗುತ್ತೆ. ಇನ್ನು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಲ್ಲ, ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ಆಮೇಲೆ ಅಡುಗೆಗೆ ಬಳಸಬೇಕು. ಇನ್ನು ಪನ್ನೀರು ಅದೂ ಕೆಲಸನೇ, ಮತ್ತು ಗೋಬಿ ಅದು ಕೆಲಸನೇ. ಅದರಲ್ಲಿ ಹುಳುಗಳಿರುತ್ತೆ, ಅದನ್ನೆಲ್ಲ ನೋಡಿ ಬಿಸಿನೀರಲ್ಲಿ ನೆನೆಸಿಟ್ಟು ಆಮೇಲೆ ಫ್ರೈ ಮಾಡಬೇಕು. ಅದಕ್ಕೆ ನಾವು ಯಜಮಾನ್ರು ಹೇಳ್ತಾಯಿದ್ರು, ಯಾಕೆ ಇಷ್ಟೆಲ್ಲ ಕೆಲಸ ಇಟ್ಕೊಳ್ತಿ ಅಂತ. ಸೊ ಅಡುಗೆ ಕೆಲಸ ಎಲ್ಲ ಆಗಿ ಊಟ ಎಲ್ಲ ಮಾಡಿ ಆರಾಮಾಗಿ ಕೂತ್ಕೊಂಡಾಗ ಒಂದು ಫೇಸ್ ಮಾಸ್ಕ್ ಹಾಕ್ಕೊಂಡಿದ್ದೆ. ಇದು ಗುಡ್ ವೈಬ್ಸ್ ಅವರ ಗೋಲ್ಡ್ ಮಾಸ್ಕು, ಚೆನ್ನಾಗಿದೆ, ಇನ್ಸ್ಟೆಂಟಾಗಿ ಗ್ಲೋ ಸಿಕ್ಕತ್ತೆ. ಆಮೇಲೆ 4:30-5 ಗಂಟೆ ಆದ ತಕ್ಷಣ ಏನಾದರೂ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಮಿಲ್ಕ್ ಶೇಕ್ ಮಾಡಿಕೊಡ್ತಾಯಿದ್ದೀನಿ. ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿದೇ ಹೋದರೆ ಆ ಸೀಸನ್ಗೆ ಅರ್ಥನೇ ಇರಲ್ಲ ಅಂತ ಅನಿಸುತ್ತೆ. ನಮ್ಮನೇಲಿ ಅಟ್ಲೀಸ್ಟ್ ವಾರದಲ್ಲಿ 3-4 ಸಾರಿ ಮಾಡೇ ಮಾಡ್ತೀನಿ. ಸ್ವಲ್ಪ ಹೀಟ್ ಜಾಸ್ತಿ, ಹಾಗಾಗಿ ಸ್ವಲ್ಪ ಒಂದು 4 ಸಾರಿ ಮಾಡ್ತೇನೆ. ಮುಂಚೆ ಎಲ್ಲ ಎವ್ರಿ ಡೇ ಇರ್ತಾಯಿತ್ತು ಮ್ಯಾಂಗೋ ಮಿಲ್ಕ್ ಶೇಕು, ಇಲ್ಲ ಮಧ್ಯಾಹ್ನ ಊಟಕ್ಕೆ ಆ ಥರ ಇರ್ತಾಯಿತ್ತು. ರೆಗ್ಯುಲರಾಗಿ ತಿಂತಾಯಿದ್ವಿ. ಮ್ಯಾಂಗೋ ಸೀಸನ್ ಮಿಸ್ ಮಾಡಿದ್ರೆ ಆಮೇಲೆ ಸಿಕ್ಕಲ್ವಲ್ಲ, ಹಾಗೆ ಈಗ ಸಾಯಂಕಾಲಕ್ಕೆ ರಿಸೆಪ್ಷನ್ ಇದೆಲ್ಲ, ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸಿಲ್ಕ್ ಸ್ಯಾರಿನ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಟಿದ್ದೀನಿ. ಬಾಕ್ಸ್ ಅಂತಂದರೆ ಒಂದು ಕವರ್ ಅಂತ ಅನ್ಕೋಬೋದು. ಇದು ಬ್ಲ್ಯಾಂಕೆಟ್ಟಲ್ಲಿ ಬಂದಂಥ ಒಂದು ಕವರು. ಅದರಲ್ಲೇ ನಾನು ಸಿಲ್ಕ್ ಸ್ಯಾರೀಸನ್ನು ಒಂದು ಕಾಟನ್ ದುಪ್ಪಟ್ಟನಲ್ಲಿ ಸುತ್ತಿಟ್ಟಿದ್ದೀನಿ. ನಾನು ಕನ್ಫ್ಯೂಸ್ ಆಗಿಬಿಡ್ತೀನಿ ಯಾವ ಸೀರೆ ಉಟ್ಕೊಳ್ಳೋದು ಅಂತ. ಎಲ್ಲ ಒಂದೊಂದು ಸಾರಿ ಉಟ್ಕೊಂಡಿರ್ತೀನಿ, ಇನ್ನೂ ಕೆಲವು ಸಾರಿ ಉಟ್ಟೇ ಇಲ್ಲ.
ನಮ್ಮ ಯಜಮಾನ್ರನ್ನ ಕೇಳ್ತಾ ಇದ್ದೀನಿ, 2 ಸಾರಿ ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಯಾವ್ದು ಉಟ್ಕೊಳ್ಳೋದು ಅಂತ. ಆ್ಯಕ್ಚುಲಿ ನನಗೆ ಮೈಂಡಲ್ಲಿ ಇದ್ದಿದ್ದು ಆ ಚೆಕ್ಸನ್ನು ಉಟ್ಕೋಬೇಕು ಅಂತ. ಆದರೆ ನಮ್ಮ ಯಜಮಾನ್ರು ಈ ಬ್ಲೂ ಕಲರನ್ನು ಸೆಲೆಕ್ಟ್ ಮಾಡಿದ್ರು. ಅವ್ರನ್ನ ಕೇಳಿಬಿಟ್ಟು ನಾನು ಆಮೇಲೆ ಚೆಕ್ಸನ್ನೇ ಉಟ್ಕೊಂಡ್ರೆ ಅವ್ರನ್ನ ಕೇಳಿದ್ರಲ್ಲಿ ಅರ್ಥನೇ ಇರಲ್ಲ. ಸರಿ, ಅವ್ರು ಹೇಳಿದ ಮೇಲೆ ಅದೇ ಸೀರೆನ ಉಟ್ಕೊಳ್ಳೋಣ ಅಂತ ಉಟ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೀಗೆ ಮಾಡ್ತೀರಾ? ಹಸ್ಬೆಂಡನ್ನು ಕೇಳಿಬಿಟ್ಟು ಆಮೇಲೆ ಅದನ್ನು ಉಟ್ಕೊಳ್ದೆ ನಮಗೇನು ಇಷ್ಟ ಆಗಿರುತ್ತೋ ಅದನ್ನೇ ಉಟ್ಕೊಳ್ತೀವಿ. ಈ ಥರ ಎಲ್ರಿಗೂ ಆಗೇ ಆಗುತ್ತಲ್ಲ. ಆದರೆ ಇವತ್ತು ನಾನು ಹಂಗೆ ಮಾಡ್ತಾಯಿಲ್ಲ. ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೇ ಉಟ್ಕೊಳ್ತಾ ಇದ್ದೀನಿ. ಈಗ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸಿಂಪಲ್ ಆದ್ರೂ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುವಂಥ ಒಂದು ಮೇಕಪ್ ಅಂತ ಹೇಳ್ಬೋದು. ಸ್ವಲ್ಪ ದಿನದಿಂದ ಲೋಟಸ್ ಅವರ ಡೇ ಕ್ರೀಮು ಹಾಗೆ ನೈಟ್ ಕ್ರೀಮನ್ನು ಹಚ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ CC ಕ್ರೀಮ್ನ ಹಾಗೆ ಕಾಣಿಸುವಂಥ ಸನ್ಸ್ಕ್ರೀನ್ ಲೋಷನನ್ನು ಕೂಡ ಬಳಸ್ತಾ ಇದ್ದೀನಿ. CC ಕ್ರೀಮ್ ಅಥವಾ BB ಕ್ರೀಮ್ ಬದಲಿಗೆ ಇದನ್ನು ಹಚ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ಆಗಿರೋದ್ರಿಂದ ಸನ್ಸ್ಕ್ರೀನ್ ಲೋಷನ್ ಬೇಕಾಗಿಲ್ಲ, ಆದರೆ ಕವರೇಜ್ ಕೊಡುತ್ತೆ ಅಂತ ಅದನ್ನೇ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಐಲೈನರು, ಕಾಜಲು, ಫಸ್ಟ್ ಟೈಮು ಮಸ್ಕರ ಕೂಡ ಹಚ್ಕೊಳ್ತಾ ಇದ್ದೀನಿ. ಸಿಂಪಲ್ಲು, ಸ್ವಲ್ಪನೇ ಮೇಕಪ್ಪು ಅಂತಂದ್ರೂ ಮೇಕಪ್ ಲುಕ್ ನೋಡಿದಾಗ ಅಬ್ಬಾ ಎಷ್ಟೊಂದು ಮೇಕಪ್ ಮಾಡ್ಕೊಂಬಿಟ್ಟಿದ್ದೀನಾ ಅಂತ ಅನ್ನಿಸ್ತಾಯಿತ್ತು. ನಿಮ್ಗೇನು ಅನಿಸುತ್ತೆ? ಆಯಿತು, ಲೋಟಸ್ ಅವ್ರದ್ದೇ 2 ಡೇ ಕ್ರೀಮು ಹಾಗೆ ಇದು ಡೇ ಕ್ರೀಮ್ ಯೂಸ್ ಮಾಡಿದ್ದೀನಿ. ಹಾಗೆ ಅವ್ರದ್ದು ಹೊಸದಾಗಿ ಬಂದಿರುವಂಥ CC ಕ್ರೀಮು ಅಥವಾ BB ಕ್ರೀಮ್ ಥರನೇ ಯೂಸ್ ಮಾಡ್ಬೋದಂತೆ. ಅದನ್ನು ಹಚ್ಚಿದ್ದೀನಿ. ಒಂದು 15 ಡೇಸಿಂದ ಹಚ್ತಾ ಇದ್ದೀನಿ. ಚೆನ್ನಾಗಿದೆ. ಸೊ ಅಷ್ಟೇ, ಅದನ್ನು ಹಚ್ಕೊಂಡು ಐಲೈನರು ಮತ್ತು ಈ ಸರಿ ಫಸ್ಟ್ ಟೈಮ್ ಮಸ್ಕರ ಯೂಸ್ ಮಾಡಿದ್ದೀನಿ. ಹಾಗೇನ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಆಯಿತು, ಮೇಕಪ್ ಇಷ್ಟೇ. ಈ ಸರಿ ಹೇರ್ ಕಟ್ ಮಾಡಿಸ್ಕೊಂಡಿದ್ದು ಸ್ವಲ್ಪ ಶಾರ್ಟಾಗೆ ಮಾಡಿ ಅಂತಂದೆ. ಅವರು ಇಷ್ಟು ಶಾರ್ಟಾಗಿ ಮಾಡಿದ್ರು. ತಪ್ಪನ ಅಂದೆ, ಅವ್ರ ಮೇಲೆ ಹೇಳೋಕ್ಕಾಗಲ್ಲ. ನನಗೆ ಇಷ್ಟು ಸಾಕು ಅಂತ ಹೇಳಿದೆ, ಅವ್ರು ಅಷ್ಟೇ ಮಾಡಿದ್ದಾರೆ. ಅದು ಮಾಡಿಸ್ಕೊಂಡ್ಮೇಲೆ, ಕೂದಲು ಕಟ್ ಮಾಡಿಸ್ಕೊಂಡ್ಮೇಲೆ ಏನೋ ಒಂಥರ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ನಮ್ಮ ಯಜಮಾನ್ರು ಚೆನ್ನಾಗಿದೆ, ಇರಲಿ ಬಿಡು ಅಂತಂದು. ಬೇಗ ಬೆಳೆದ್ಬಿಡುತ್ತೆ ಆ್ಯಕ್ಚುಲಿ. ನೋಡೋಣ, ಈಗ ಒಂದು 10 ಡೇಸ್ ಆಗಿದೆ ಅಷ್ಟೇ ಹೇರ್ ಕಟ್ ಮಾಡಿಸ್ಕೊಂಡು. ನೋಡೋಣ ಎಷ್ಟು ಬೇಗ, ಎಷ್ಟು ದಿನಕ್ಕೆ, ಎಷ್ಟು ತಿಂಗಳಿಗೆ ಬೆಳೆಯುತ್ತೆ ಸ್ವಲ್ಪ ಅಂತ. ಈಗ ಸಮ್ಮರ್ ಆಗಿರೋದನ್ನ ಕೂದಲು ಮ್ಯಾನೇಜ್ ಮಾಡೋದು ಕಷ್ಟ, ಮತ್ತು ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ. ಮ್ಯಾನೇಜ್ ಮಾಡೋದು ಕಷ್ಟ. ಆಮೇಲೆ ಏನಾದರೂ ಬಿಟ್ಟರೆ ಕೂದಲು ಒಳ್ಳೆ ಇಳಿಬಾಲ ಥರ ಇರುತ್ತೆ. ಸಣ್ಣಕ್ಕಿರೋದ್ರಿಂದ ಅಷ್ಟೊಂದು ಚೆನ್ನಾಗೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದು. ಈಗೇನಂದರೆ ಬಿಡೋಕ್ಕೂ ಆಗಲ್ಲ, ಜಡ ಹಾಕೋಕ್ಕೂ ಆಗಲ್ಲ. ಹೀಗೆ ಸುಮ್ಮನೆ ಒಂದು ಇದು ಹಾಕ್ಕೊಂಡ್ಬಿಡ್ತೀನಿ, ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ. ಜಾಸ್ತಿ ಇನ್ನೇನು ಇದಕ್ಕೆ ಮೇಕಪ್ ಮಾಡೋಕ್ಕಾಗಲ್ಲ, ಇದನ್ನು ಜಾಸ್ತಿ ಡಿಸೈನ್ ಮಾಡೋಕ್ಕಾಗಲ್ಲ. ಸೊ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಆಗೋದಂದರೆ ಒಂದು ಟಾಸ್ಕ್ ರೀತಿಯಲ್ಲೇ ಆಗೋಗ್ಬಿಡತ್ತೆ. ಹಂಗೂ ಯಜಮಾನ್ರ ಸಹಾಯ ತಗೊಂಡು ಸೀರೆನ ಉಟ್ಕೊಂಡಿದ್ದೀನಿ. ಈ ಸಿಂಪಲ್ ಸ್ಯಾರೀಸ್ ಆದರೆ ಹೇಗಾದರೂ ಕ್ಯಾರಿ ಮಾಡ್ಬೋದು. ರೇಷ್ಮೆ ಸೀರೆಗಳನ್ನು ಉಟ್ಕೊಳ್ಳೋದಿದೆಯಲ್ಲ, ಅದು ಲೆಂತ್ ಜಾಸ್ತಿ ಇರುತ್ತೆ. ಅದನ್ನು ಟಕ್ ಮಾಡೋದು, ನೆರಿಗೆ ಹಿಡಿಯೋದು, ಸೆರಗು ಹಿಡಿಯೋದು, ಇದೆಲ್ಲ ತುಂಬ ಕಷ್ಟ. ನನಗೆ ಕಷ್ಟ, ಯಾಕೆಂದರೆ ನನಗೆ ಜಾಸ್ತಿ ಸ್ಯಾರಿ ಉಟ್ಕೊಂಡು ಅಭ್ಯಾಸ ಇಲ್ಲ. ಹಾಗೂ ಹಿಂಗೂ ಯಜಮಾನ್ರ ಸಹಾಯದಿಂದ ಇಷ್ಟು ಮಟ್ಟಿಗೆ ಉಟ್ಕೊಂಡಿದ್ದೀನಿ. ಹಾಗೆ ನಾವು ಹೋಗ್ತಾ ಇರೋ ಜಾಗ ಬಂದು ನಮ್ಮ ಮನೆಗೆ 45 ಮಿನಿಟ್ಸ್ ಆಗುತ್ತೆ. ನಮ್ಮ ಮನೆಯಿಂದ ಆ ಜಾಗಕ್ಕೆ ಹೋಗೋಕ್ಕೆ. ಆ್ಯಕ್ಚುಲಿ ಯಲಹಂಕ ಹತ್ರ ಇರುವಂಥ ಆದ್ಯ ಫಾರ್ಮ್ನಲ್ಲಿ ಇವತ್ತು ವಿಜಯಮ್ಮ ಇದ್ದಾರಲ್ಲ, ಅವರ ಸೊಸೆಯ ಚಿಕ್ಕಮ್ಮನ ಮಗಳ ರಿಸೆಪ್ಷನ್ನು. ಆ್ಯಕ್ಚುಲಿ ಕನಕ್ಪುರ್ ರೋಡಲ್ಲಿ ಇರುವಂಥ ಒಂದು ರೆಸಾರ್ಟಲ್ಲಿ ಅವ್ರ ಮದುವೆ ಆಗಿತ್ತು. ಮದುವೆಗೆ ಹೋಗೋಕ್ಕಾಗಲಿಲ್ಲ, ರಿಸೆಪ್ಷನ್ ಇದೆಲ್ಲ. ಸೊ ರಿಸೆಪ್ಷನ್ಗೆ ಹೋಗ್ಬಿಡೋಣ, ಅದು ನಮಗೆ ಹತ್ರನೂ ಆಗುತ್ತೆ ಯಲಹಂಕ ಅಂತಂದರೆ ಅಂದ್ಕೊಂಡು ಇವತ್ತು ನಾವು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ರಿಸೆಪ್ಷನ್ನು ಇದೆ, ಹಾಗೆ ಬೀಗರ ಊಟ ಕೂಡ ಇದೆ. ಇವತ್ತು ಮೋಸ್ಟ್ಲಿ ಜಾಸ್ತಿ ನಾನ್ ವೆಜ್ಗೆ ಇದಿರುತ್ತೆ ಅಂತ ಅಂದ್ಕೊಳ್ತೀನಿ. ವೆಜಿಟೇರಿಯನ್ನು ಕಡಿಮೆ ಇರ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಈಗ ಹೊರಟ್ವಿ. ಸದ್ಯಕ್ಕೆ ಮಳೆ ಏನೂ ಇಲ್ಲ, ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು. ಟ್ರಾಫಿಕ್ ಇಲ್ಲದೆ ಹೋದರೆ ಒಂದು 7:45, 8 ಗಂಟೆ ಒಳಗಡೆ ಹೋದರೆ ಸಾಕು. 7 ಗಂಟೆಗೆ ಶುರುವಾಗುತ್ತೆ. ಮತ್ತು ಆ ಟೈಮ್ಗೆ ಹೋದರೆ ಸಖತ್ ರಶ್ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ. 45 ಮಿನಿಟ್ಸ್, 1 ಅವರ್ ಆಯಿತು ನಾವು ರೀಚ್ ಆಗಿದ್ದೀವಿ ಈಗ ಆದ್ಯ ಫಾರ್ಮ್ಗೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆ ಇದು ರೆಸಾರ್ಟ್ ಅಂತ ಹೇಳ್ಬೋದು. ತುಂಬ ದೊಡ್ಡದಾಗಿ ಕೂಡ ಇತ್ತು. ವೆಲ್ಕಮ್ ಡ್ರಿಂಕನ್ನು ತೊಗೊಂಡು ನಿಮಗೆ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ. ಫ್ಲವರ್ ಅರೇಂಜ್ಮೆಂಟ್ ಅವೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಲೈಟ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಸುಮಾರು ಜನನೇ ಕರೆದಿದ್ರು. 2 ಇತ್ತಲ್ವ, ರಿಸೆಪ್ಷನು ಹಾಗೆ ಬೀಗರ ಊಟ. ಇನ್ನು ನಮ್ಮ ಮನೆಯಿಂದ ಇನ್ನು ಯಾರೂ ಬಂದಿರಲಿಲ್ಲ. ನಾವೇ ಲೇಟ್ ಅಂದ್ಕೊಂಡ್ವಿ, ಬಟ್ ಅವ್ರು ಕೂಡ ಲೇಟ್ ಆದರು. ಅವ್ರಿಗೆ ಇನ್ನೂ ದೂರ ಆಗುತ್ತೆ, ನಮ್ಮ ವಿಜಯಮ್ಮ ಅವ್ರಿಗೆಲ್ಲ ತುಂಬ ಲೇಟ್ ಆಗುತ್ತೆ. ಆ್ಯಕ್ಚುಲಿ ನಾವು
ಕೂತ್ಕೊಳ್ಳೋ ಜಾಗ ಮತ್ತು ಸ್ಟೇಜ್ಗೆ ಸುಮಾರು ಗ್ಯಾಪ್ ಇತ್ತು. ಹಾಗಾಗಿ ನನಗೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲಿಲ್ಲ. ದೂರದಲ್ಲಿ ಕಾಣಿಸೋ ಹಾಗೆ ಇದೆ, ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಇದ್ದಾರೆ. ಹಾಗೆ ಏನೋ ಡ್ಯಾನ್ಸ್ ಇದು ಕೂಡ ನಡೀತಾ ಇತ್ತು. ಇವೆಂಟ್ಗೆ ಕೊಟ್ಟಿರ್ತಾರಲ್ಲ, ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಬಿಡ್ತಾರಲ್ಲ ಈಗಿನ, ಆ ಥರ ಇರಬಹುದು ಅಂತ ಅಂದ್ಕೊಂಡೆ. ಸೊ ತುಂಬ ಚೆನ್ನಾಗಿ ಇತ್ತು ಮದುವೆ ರಿಸೆಪ್ಷನ್ನು. ಹುಡುಗ ಹುಡುಗಿ ಕೂಡ ತುಂಬ ಚೆನ್ನಾಗಿದ್ದರು. ಈಡು ಜೋಡು ಚೆನ್ನಾಗಿದೆ ಅಂತಾರಲ್ಲ ಹಾಗೆ. ಈಗ ನಮ್ಮ ಭಾವ ಬಂದರು. ಹಾಗೆ ವಿಜಮ್ಮ ಸೊಸೆ ದಿವ್ಯಾ, ಇವಳ ತಂಗಿದೆ ಮದುವೆ, ಚಿಕ್ಕಮ್ಮನ ಮಗಳತೆ ಈಗ ರಿಸೆಪ್ಷನ್ ಆಗ್ತಾ ಇರೋದು. ಸೊ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ವಿಜಯಮ್ಮ ಅವರೆಲ್ಲ ಬಂದಿಲ್ಲ. ಸೊ ಅವ್ರು ಬಂದ ಮೇಲೆ ಆಮೇಲೆ ಊಟಕ್ಕೆ ಹೋಗೋಣ. ಅವರೆಲ್ಲ ನಾನ್ ವೆಜ್ಜು, ಇವನ್ ತನುಷ್ ಕೂಡ ನಾನ್ ವೆಜ್ಜು, ನಾನು ನಮ್ಮ ಯಜಮಾನ್ರು ವೆಜ್ಜು. ಸೊ ತುಂಬ ಜನ ಇದ್ದರು, ರಶ್ ಜಾಸ್ತಿ ಇತ್ತು. ಹಾಗೆ ಸುಮ್ಮನೆ ಒಂದು ಸಣ್ಣ ರೀಲ್ಗೋಸ್ಕರ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಹಾಗೆ ಡೆಕೋರೇಷನ್ ಕೂಡ ನೋಡ್ದಂಗೆ ಆಗುತ್ತೆ. ರೆಸಾರ್ಟ್ ಹೇಗಿದೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ವೆಜಿಟೇರಿಯನ್ದು ಕೂಡ ರಶ್ ಜಾಸ್ತಿ ಇತ್ತು, ನಾನ್ ವೆಜ್ದಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಒಟ್ಟಿನಲ್ಲಿ ನಮಗೆ ಸಿಂಪಲ್ಲಾಗಿದ್ದರೂ ಊಟ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಆಮೇಲೆ ಒಂದಷ್ಟು ಹೊತ್ತು ನಾವು ಕೂತ್ಕೊಂಡಾಯಿತು, ವೆಯ್ಟ್ ಮಾಡ್ತಾಯಿದ್ವಿ. ಯಾಕೆಂದರೆ ನಾನ್ ವೆಜಿಟೇರಿಯನ್ ಅವ್ರಿಗೆ ಗ್ರೂಪ್ ಜಾಸ್ತಿ ಇತ್ತು, ಅಂದರೆ ರಶ್ ಇತ್ತು. ಸೊ ನನ್ನ ಮಗ ಅವರೆಲ್ಲ ಮತ್ತು ನಮ್ಮ ಅಕ್ಕ ಅವರೆಲ್ಲ ಊಟ ಮಾಡ್ಕೊಂಡು ಬರೋವರೆಗೂ ನಾವು ನಮ್ಮದು ಊಟ ಮುಗಿಸಿ ಆಮೇಲೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇದು ಸಿಂಪಲ್ಲಾಗಿದ್ದಂಥ ವೆಜಿಟೇರಿಯನ್ ಅವ್ರಿಗೆ ಮಾಡಿದಂಥ ಊಟ ಚೆನ್ನಾಗಿತ್ತು ಕೂಡ. ಊಟ ಮಾಡಿಕೊಂಡು ನಾವು ಮತ್ತೆ ಅಲ್ಲೇ ಸ್ಟೇಜ್ ಹತ್ರ ಹೋದ್ವಿ. ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಅವರೆಲ್ಲ ಬರೋವರೆಗೂ. ಇನ್ನು ಊಟ ಹತ್ರ ನಾವು ಕೂತ್ಕೊಂಡು ಏನು ಮಾಡೋದು, ತಿನ್ನೋರನ್ನ ಯಾಕೆ ನೋಡ್ತಾ ಕೂತ್ಕೊಳ್ಳೋದು, ಪಾಪ ಅವ್ರಿಗೂ ಒಂಥರ ಕಸಿವಿಸಿ ಅನಿಸುತ್ತೆ. ಈಗೆಲ್ಲ ಹೇಗಿದೆ ಅಂತಂದರೆ ಪೇಷನ್ಸ್ ಇಲ್ಲ ಜನಕ್ಕೆ. ಊಟ ಮಾಡ್ತಾಯಿದ್ರೆ ಅವ್ರ ಹಿಂದೆನೇ ಹೋಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಅವರೆಲ್ಲ ಬೇಗ ಬೇಗ ತಿನ್ನಬೇಕು, ನಮ್ಮ ಹಿಂದೆ ಪಾಪ ಆಲ್ರೆಡಿ ಕಾಯ್ತಾ ಇದ್ದಾರೆ ಅನ್ನೋ ಥರ ಆಗೋಗ್ಬಿಡುತ್ತೆ. ಏನೋ ಗೊತ್ತಿಲ್ಲ, ಅಷ್ಟೊಂದು ಜನನೂ ಬರ್ತಾರೆ. ಮತ್ತು ಅವ್ರಿಗೂ ಟೈಮ್ ಆಗಿಬಿಡುತ್ತೆ, ಎಲ್ಲ ಮನೆಗೂ ಹೋಗಬೇಕಾಗಿರುತ್ತೆ. ಊಟಕ್ಕೆ ಅಂತ ಕಾಯ್ಕೊಂಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂತಲೂ ಏನೋ ಗೊತ್ತಿಲ್ಲ. ಸುಮಾರು ಕಡೆ ನಾನು ಹಾಗೆ ನೋಡಿದ್ದೀನಿ. ಊಟ ಮಾಡ್ತಾ ಇರೋರು ಹಿಂದೆ ಎಲ್ಲ ನಿಂತ್ಕೊಂಡು ಬಿಡ್ತಾರೆ, ಇಲ್ಲ ಸ್ವಲ್ಪ ಅಕ್ಕಪಕ್ಕ ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ದರೆ ಪಾಪ ಅವ್ರು ತಿನ್ನೋರ್ಗೂ ಒಂಥರ ಅನಿಸ್ಬಿಡುತ್ತೆ. ನಮಗೂ ಬೇಜಾರಾಗುತ್ತೆ ಆ ಥರ ಹೋಗಿ ನಿಂತ್ಕೊಳ್ಳೋಕ್ಕೆ. ಸದ್ಯ ಕ್ರೌಡ್ ಇರಲಿಲ್ಲ ನಮ್ಮದು ವೆಜಿಟೇರಿಯನ್ ಅವ್ರದ್ದು, ಹಾಗಾಗಿ ಸ್ವಲ್ಪ ಆರಾಮಾಗಿ ಊಟ ಮಾಡಿಕೊಂಡು ಬಂದ್ವಿ. ನಾವು ಬಂದ್ವಿ. ಬಟ್ ತನುಷ್ ಮತ್ತು ದಿನೇಶ್, ನಿರಂಜನ್ ಅವರೆಲ್ಲ ಇನ್ನೂ ಊಟ ಮಾಡ್ತಾಯಿದ್ರು. ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡಿದ್ದು ವೆಯ್ಟ್ ಮಾಡಿ ಅವ್ರು ಬಂದ ಮೇಲೆ ಹೊರಟ್ವಿ. ಶಶಾಂತ್ ಇವತ್ತು ಅವನು ಎಕ್ಸಾಮ್ ಇದೆ, ಓದ್ಕೋಬೇಕು ಅಂತ ಅವ್ನು ಬಂದಿರಲಿಲ್ಲ. ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದೆ, ಅವನು ಬಿಸಿ ಮಾಡ್ಕೊಂಡು ಊಟ ಮಾಡ್ಕೊ ಅಂತ ಹೇಳಿನೇ ಬಂದಿದ್ದೆ. ಇದು ಯಲಹಂಕ ಹತ್ರ ಕಾರ್ ಮೇಲೆ ಕಾರು ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ಲೋ ಮಾಡೋ ಅಂದರೆ ನನ್ನ ಮಗ ಸ್ಲೋನೇ ಮಾಡಲಿಲ್ಲ. ಹಾಗೂ ಹಿಂಗೂ ಊಟ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಬಾಯ್ ಬಾಯ್ ಹೇಳಿ ಮನೆ ಕಡೆ ಹೊರಟ್ವಿ. ನಾವು ಅಲ್ಲಿಂದ ಬಿಟ್ಟಾಗ ಒಂದು 10:15 ಅಂತ ಅನಿಸುತ್ತೆ. ಮನೆಗೆ ಬಂದಾಗ 11 ಗಂಟೆ. ಸೊ ನಾವು ಬರೋವರೆಗೂ ಶಶಾಂತ್ ಕೂಡ ಇದ್ದಿದ್ದ, ಎಕ್ಸಾಮ್ಗೆ ಓದ್ಕೊಳ್ತಾ ಇದ್ದಿದ್ದರಿಂದ. ಇಲ್ಲ ಅಂತಂದರೆ ಆ್ಯಕ್ಚುಲಿ ನಾವು ಮನೆ ಬೀಗದ ಕೈನ ಮರ್ತೋಗ್ಬಿಟ್ಟಿದ್ವಿ. ಅವ್ನು ಎದ್ದಿದ್ದರಿಂದ ನಮ್ಗೆ ಸ್ವಲ್ಪ ಈಸಿ ಆಯಿತು. ಇಲ್ಲ ಅಂತಂದರೆ ಒಂಥರ ಟೆನ್ಷನ್ ಆಗ್ತಾಯಿತ್ತು. ಅವ್ನು ಮಲಗಿದ್ರೆ ಪಾಪ ಅವ್ನು ಎಬ್ಬಿಸ್ಬೇಕಾಗಿತ್ತು. ಸದ್ಯ ಆ ತಾಪತ್ರಯ ತಪ್ಪಿತು. ಓಕೆ, ಈಗ ಮನೆಗೆ ಬಂದ್ವಿ. ಇವತ್ತಿನ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ಯಜಮಾನ್ರ ಕೀಟ್ಲೆ ನೋಡಿ ಹೆಂಗಿರುತ್ತೆ ಅಂತ. ಓಕೆ, ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ಸಿಗ್ತೀನಿ. ನಮಸ್ಕಾರ.